ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಇಂಡಿಯನ್ ರೈಲ್ವೆ ಡಿಪಾರ್ಟ್ಮೆಂಟಿಂದ ಆಲ್ರೆಡಿ ರಿಕ್ವೈರ್ಮೆಂಟನ್ನು ಹೊರಡಿಸಿದ್ದಾರೆ. ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ನೀವು ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ನೀವು ವರ್ಕ್ ಮಾಡ್ಬೋದು. ಹಾಗೂ ಬೆಂಗಳೂರಲ್ಲೂ ಕೂಡ ಇದಕ್ಕೆ ವೇಕೆನ್ಸಿನ ಕಾಲ್ಫಾರ್ಮ್ ಮಾಡಿದ್ದಾರೆ ಫ್ರೆಂಡ್. ಇದು ಗ್ರ್ಯಾಜುಯೇಟ್ ಲೆವೆಲ್ ಪೋಸ್ಟ್ ಆಗಿರುತ್ತೆ. ಅಂದರೆ ಡಿಗ್ರಿ ಮಾಡೋರು ಯಾರು ಬೇಕಾದ್ರೂ ಇದಕ್ಕೆ ಅಪ್ಲೈ ಮಾಡ್ಬೋದು. ಅಂದರೆ ಎನಿ ಡಿಗ್ರಿ, BA, BCom, BSc ಅಥವಾ ಡಬಲ್ ಡಿಗ್ರಿ ಆಗಿದ್ರೂ ಓಕೆ. ಡಿಗ್ರಿ ಮಾಡಿರೋರು ನೀವು ಇಲ್ಲಿಗೆ ಅಪ್ಲಿಕೇಶನ್ ಹಾಕ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ರಿಕ್ವೈರ್ಮೆಂಟ್ಗೆ ಸಂಬಂಧಿಸಿದಂತೆ ಪೂರ್ತಿ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ರೈಲ್ವೆ ಡಿಪಾರ್ಟ್ಮೆಂಟಿಂದ ಹೊರಡಿಸಿರುವಂಥ ನೋಟಿಫಿಕೇಶನ್ ಆಗಿರುತ್ತೆ. ಇದೊಂದು NTPCಯ ಒಂದು ಪೋಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಅಂದರೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಪೋಸ್ಟ್ ಆಗಿರುತ್ತೆ. ಅಂದರೆ ತಾಂತ್ರಿಕವಲ್ಲದ ಪೋಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಸೊ ನೋಡಿ, ಆಲ್ರೆಡಿ ಇದ್ರದ್ದು ಅಪ್ಲಿಕೇಶನ್ ಡೇಟ್ ಓಪನ್ ಆಗಿದೆ. 14/9/2024 ಅಂದರೆ ಸೆಪ್ಟೆಂಬರ್ 14ಕ್ಕೆ ಇದ್ರದ್ದು ಡೇಟ್ ಓಪನ್ ಆಗಿದೆ ಫ್ರೆಂಡ್ಸ್. ಸೊ ನೋಡಿ, ಇದ್ರದ್ದು ಕ್ಲೋಸಿಂಗ್ ಡೇಟ್ ಬಂದು 13/10/2024 ಅಂದರೆ ಅಕ್ಟೋಬರ್ 13ಕ್ಕೆ ಇದ್ರದ್ದು ಕ್ಲೋಸ್ ಆಗುತ್ತೆ ಡೇಟು. ಸೊ ಅಲ್ಲಿ ತನಕ ಯಾರ್ಯಾರು ಅಪ್ಲೈ ಮಾಡ್ಬೋದು, ಡಿಗ್ರಿ ಆಗಿರೋರು ಬೇಗ ಅಪ್ಲೈ ಮಾಡಿ ಫ್ರೆಂಡ್ಸ್. ಮತ್ತು ಇದು ಫೀಸ್ ಪೇಮೆಂಟ್ ಕೂಡ ಡೇಟ್ ಕೊಟ್ಟಿದ್ದಾರೆ ನೋಡಿ. 14/10/2024ರಿಂದ 15/10/2024 ಅಂದರೆ 2 ದಿನ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಫೀಸ್ ಪೇಮೆಂಟ್ ಮಾಡೋಕ್ಕೆ. ಸೊ ಯಾರ್ಯಾರೆಲ್ಲ ಎಷ್ಟೆಷ್ಟು ಫೀಸ್ ಕಟ್ಟಬೇಕು, ಯಾವ ಕ್ಯಾಟಗರಿ ಎಷ್ಟೆಷ್ಟು ಇರುತ್ತೆ ಅಂತ ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ ನೋಡಿ. ಮತ್ತು ಯಾರು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾರು ರಾಂಗ್ ಮಾಡಿದರೆ ಅದನ್ನು ಮಾಡಿಫೈ ಮಾಡೋಕ್ಕೂ ಕೂಡ ಟೈಮ್ ಕೊಡ್ತಾರೆ ನೋಡಿ. 16/10/24ರಿಂದ 25/10/24 ಅಂದರೆ 10 ದಿನಗಳ ಕಾಲಾವಕಾಶ ಕೊಡ್ತಾರೆ, ಅಂದರೆ ಡಿಪಾರ್ಟ್ಮೆಂಟಿಂದ. ಸೊ ಈ ಡೇಟ್ ಒಳಗಡೆ ನೀವು ಏನಾದ್ರು ಮಾಡಿಫೈ ಮಾಡೋಂಗಿದ್ರೆ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಈ ಡೇಟ್ ಬಿಟ್ಟು ನೀವು ಬೇರೆ ಡೇಟಲ್ಲಿ ನೀವೇನಾದರೂ ಕರೆಕ್ಷನ್ ಮಾಡ್ತೀವಿ, ಮಾಡಿಫೈ ಮಾಡ್ತೀವಿ ಅಂದರೆ ಅದು ಆಗೋದಿಲ್ಲ. ಓಕೆ. ಸೊ ಏನಾದ್ರು ಕರೆಕ್ಷನ್ ಮಾಡೋದಿದ್ರೆ ನೀವು ಈ ಡೇಟಲ್ಲಿ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಯಾವ್ಯಾವ ಪೋಸ್ಟು ಮತ್ತು ಎಷ್ಟು ವೇಕೆನ್ಸಿ ಕಾಲ್ಫಾರ್ಮ್ ಮಾಡಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರಲ್ಲಿ 1736 ಪೋಸ್ಟ್ ಕಾಲ್ಫಾರ್ಮ್ ಮಾಡಿದ್ದಾರೆ. ಹಾಗೂ ಸ್ಟೇಷನ್ ಮಾಸ್ಟರಲ್ಲಿ 994 ಪೋಸ್ಟನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ. ಗೂಡ್ಸ್ ಟ್ರೈನ್ ಮ್ಯಾನೇಜರ್ಲಿ 3144 ಪೋಸ್ಟ್ ಕಾಲ್ಫಾರ್ಮ್ ಮಾಡಿದ್ದಾರೆ. ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟಲ್ಲಿ 1507 ಪೋಸ್ಟ್ ಕಾಲ್ಫಾರ್ಮ್ ಮಾಡಿದ್ದಾರೆ. ಹಾಗೂ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟಲ್ಲಿ 732 ಹುದ್ದೆ ಕಾಲ್ಫಾರ್ಮ್ ಮಾಡಿದ್ದಾರೆ ಫ್ರೆಂಡ್ಸ್. ಟೋಟಲು 8113 ಪೋಸ್ಟ್ ಕಾಲ್ಫಾರ್ಮ್ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಇದರಲ್ಲಿ ಕೆಲವೊಂದಕ್ಕೆ ಟೈಪಿಂಗ್ ಟೆಸ್ಟನ್ನು ಕೂಡ ಕೇಳಿದರೆ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಬಟ್ ನೀವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಎಲ್ಲದಕ್ಕೂ ಸೆಲೆಕ್ಟ್ ಮಾಡೋ ಹಾಗಿಲ್ಲ. ನೀವು ಈ 5ರಲ್ಲಿ ಒಂದಕ್ಕೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ಇದಿಷ್ಟು ವೇಕೆನ್ಸಿಗೆ ಸಂಬಂಧಪಟ್ಟಂತೆ ಮತ್ತು ಪೋಸ್ಟ್ ಸಂಬಂಧಪಟ್ಟಂಥ ಮಾಹಿತಿಯಾಗಿರುತ್ತೆ. ಸೊ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ನೋಡಿ. ಅಂದರೆ ಇದು ರೈಲ್ವೆ ಡಿಪಾರ್ಟ್ಮೆಂಟಿಂದಲೇ ಬಿಟ್ಟಿರುವಂಥ ನೋಟಿಫಿಕೇಷನ್ ಆಗಿರುತ್ತೆ. ಸೊ ಅದನ್ನು ನಾನು ನಿಮಗೆ ತೆಗೆದು ಇಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ ಅಂತ ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಓಕೆ, ಮತ್ತು ಇಲ್ಲಿ 2 ಟೆಸ್ಟ್ ಇರುತ್ತೆ ಫ್ರೆಂಡ್ಸ್. CBT 1 ಟೆಸ್ಟು ಮತ್ತು 2 ಅಂತ 2 ಟೆಸ್ಟ್ ಇರುತ್ತೆ. ಇದು ಮೆಡಿಕಲ್ಗೆ ಸಂಬಂಧಪಟ್ಟಂತೆ ಇರುತ್ತೆ. ಅಂದರೆ ನಿಮ್ಮದು ಎಲ್ಲ ಟೆಸ್ಟೆಲ್ಲ ಪಾಸ್ ಆದಮೇಲೆ ನಿಮ್ಮದು ಮೆಡಿಕಲು ಇರುತ್ತೆ. ಮತ್ತು ಆಮೇಲೆ ಡಾಕ್ಯುಮೆಂಟ್ ಎಲ್ಲ ಇರುತ್ತೆ ನೋಡಿ. ಇಲ್ಲಿ ಏಜ್ ಲಿಮಿಟು ಕೂಡ 18ಇಂದ 36 ವರ್ಷದ ಒಳಗೆ ಇರೋರು ಇಲ್ಲಿ ಹಾಕ್ಬೋದು. ಮತ್ತು ಏಜ್ ರಿಲ್ಯಾಕ್ಸೇಷನು ಅಷ್ಟೇ ನೋಡಿ. OBC ಅವರಿಗೆ 3 ಇಯರ್ಸು, SC STಗಳಿಗೆ 5 ಇಯರ್ಸು, ಅದರ್ಸ್ ಕ್ಯಾಟಗರಿಗೂ ಕೂಡ 3 ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಇದು ಫೀಸು ಸಂಬಂಧಪಟ್ಟಂಥ ಮಾಹಿತಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್. ಅಂದರೆ ಇಲ್ಲಿ ಯಾವ್ಯಾವ ಕ್ಯಾಟಗರಿ ಅವರಿಗೆ ಎಷ್ಟೆಷ್ಟು ಫೀಸ್ ಬೀಳುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. PWBD ಅವರಿಗೆ ಮತ್ತು ಫೀಮೇಲ್ ಕ್ಯಾಟಗರಿ ಅವರಿಗೆ, ಆ್ಯಂಡ್ ಟ್ರಾನ್ಸ್ಜೆಂಡರು, ಎಕ್ಸ್ ಸರ್ವಿಸ್ ಮ್ಯಾನು ಮತ್ತು SC STಗಳಿಗೆ ಹಾಗೂ ಎಕನಾಮಿಕ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಇರುತ್ತಲ್ಲ ಇವರಿಗೆ 250 ಫೀಸ್ ಇರುತ್ತೆ. ಇನ್ನುಳಿದ ಎಲ್ಲ ಅಭ್ಯರ್ಥಿಗಳಿಗೆ 500 ಇರುತ್ತೆ ಫ್ರೆಂಡ್ಸ್. ಓಕೆ, ನೀವು ಇಲ್ಲಿ ಹೇಗೆ ಫೀಸ್ ಪೇ ಮಾಡ್ಬೋದು ಅಂತಂದರೆ ನೋಡಿ, ಡೆಬಿಟ್ ಕಾರ್ಡ್ ಆಗಿರ್ಬೋದು ಅಥವಾ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು ಅಥವಾ UPI ಮೂಲಕ ಆದರೂ ನೀವು ಫೀಸ್ ಪೇ ಮಾಡ್ಬೋದು. ಓಕೆ, ಇಲ್ಲಿ ಮೇನ್ ಇನ್ನೊಂದೇನು ಮುಖ್ಯವಾಗಿದ್ದು ಅಂತಂದರೆ, ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಾದ್ಮೇಲೆ ಫೀಸ್ ಎಲ್ಲ ಕಟ್ಟಾದಮೇಲೆ ಇದು ನಿಮಗೆ ರೀಫಂಡ್ ಆಗುತ್ತೆ. ಹೇಗೆ ಅಂತಂದರೆ, ನೆಕ್ಸ್ಟ್ ಇಲ್ಲಿ ಫಸ್ಟ್ ಸ್ಟೇಜ್ CBT ಟೆಸ್ಟ್ ಮಾಡ್ತಾರೆ. ನೀವು ಅದನ್ನು ಅಟೆಂಡ್ ಮಾಡಿದ್ರೆ ನೀವೇನು ಫೀಸ್ ಕಟ್ಟಿರ್ತೀರ ಅದು ನಿಮಗೆ ರೀಫಂಡ್ ಆಗುತ್ತೆ. ಅಂದರೆ ಇಲ್ಲಿ ಎಲ್ಲರೂ ಅಂದರೆ SC STಗಳಿಗೆ 250 ರೀಫಂಡ್ ಆಗುತ್ತೆ. ಬಟ್ ಇನ್ನು ಯಾರ್ಯಾರು 500 ಕಟ್ಟಿರ್ತಾರೋ ಅವರಿಗೆ 400 ರೀಫಂಡ್ ಆಗುತ್ತೆ. ಓಕೆ, ಬಟ್ ನೀವು ಎಕ್ಸಾಮ್ ಫೀಸ್ ಎಲ್ಲ ಕಟ್ಟಿ ಅಪ್ಲಿಕೇಶನಲ್ಲಿ ಹಾಕಿದರೂ ಕೂಡ ನೀವು ಎಕ್ಸಾಮ್ ಅಟೆಂಡ್ ಮಾಡಿಲ್ಲ ಅಂದರೆ ನಿಮಗೆ ರೀಫಂಡ್ ಆಗೋದಿಲ್ಲ. ನೀವು ಫಸ್ಟ್ ಟೆಸ್ಟು CBT ಟೆಸ್ಟ್ ನೀವು ಅಟೆಂಡ್ ಮಾಡಿದ್ರೆ ಮಾತ್ರ ನಿಮಗೆ ಆ ಅಮೌಂಟು ರೀಫಂಡ್ ಆಗುತ್ತೆ. ಓಕೆನಾ, ಇದಿಷ್ಟು ಫೀಸ್ ಸಂಬಂಧಪಟ್ಟಂತೆ ಮಾಹಿತಿಯಾಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಇದು ಎಕ್ಸಾಮ್ ಪೇಪರ್ ಸಂಬಂಧಪಟ್ಟಂಥ ಮಾಹಿತಿಯಾಗಿರುತ್ತೆ ನೋಡಿ. ಇಲ್ಲಿ ಎಕ್ಸಾಮ್ ಡ್ಯೂರೇಷನ್ ಅಂದರೆ 90 ಮಿನಿಟ್ಸ್ ಇರುತ್ತೆ. ಅಂದರೆ 1.5 hour ಟೈಮ್ ಇರುತ್ತೆ. ಜನರಲ್ ಅವೇರ್ನೆಸ್ಸು 40 ಕ್ವಶನ್ ಇರುತ್ತೆ. ಮ್ಯಾಥಮೆಟಿಕ್ಸ್ 30 ಕ್ವಶನ್ ಇರುತ್ತೆ. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 30 ಕ್ವಶನ್. ಟೋಟಲ್ 100 ಕ್ವಶನ್ ಇರುತ್ತೆ. 100 ಮಾರ್ಕ್ಸ್ ಇರುತ್ತೆ. ಅಂದರೆ ಇಲ್ಲಿ ಒಂದೊಂದು ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ. ಮತ್ತು ನೆಗೆಟಿವ್ ಕೂಡ 3/1 ನೆಗೆಟಿವ್ ಇರುತ್ತೆ. ಮತ್ತು ಇಲ್ಲಿ PWBD ಅವರಿಗೆ 120 ಮಿನಿಟ್ಸ್ ಇರುತ್ತೆ. ಅಂದರೆ ಅವ್ರಿಗೆ 2 hour ಕಾಲಾವಕಾಶ ಇರುತ್ತೆ.
ಓಕೆ, ಇದಿಷ್ಟು ಪೇಪರ್ 1ಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯಾಗಿರುತ್ತೆ ಫ್ರೆಂಡ್ಸ್. ಇದು ಜಸ್ಟ್ ಕ್ವಾಲಿಫೈಡ್ ಪೇಪರ್ ಆಗಿರುತ್ತೆ. ಇದನ್ನು ಬರೆದು ಇಲ್ಲಿ ಪಾಸಾದವರು ಸೆಕೆಂಡ್ ಟೆಸ್ಟನ್ನು ನೀವು ಬರಿಬೋದು. ಅಲ್ಲಿ ಕ್ವಾಲಿಫೈ ಆಗ್ತಾರೆ, ನೆಕ್ಸ್ಟು ಅದನ್ನು ನೀವು ಬರಿಬೋದು ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಮುಂದೆ ನೋಡೋಣ ಫ್ರೆಂಡ್ಸ್ ಇನ್ನೇನು ಇಂಪಾರ್ಟೆಂಟ್ ಇದೆ ಅಂತ. ಓಕೆ ನೋಡಿ, ಇದು ಸೆಕೆಂಡ್ನೇ ಟೆಸ್ಟ್ ಸಂಬಂಧಪಟ್ಟಂತೆ ಇಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಪಾಸ್ ಆದರೆ ನೆಕ್ಸ್ಟ್ ಈ ಎಕ್ಸಾಮ್ನ ನೀವು ಬರಿಬೋದು. ಈ ಎಕ್ಸಾಮ್ ಡ್ಯೂರೇಷನ್ ಬಂದು ಇಲ್ಲಿ 90 ಮಿನಿಟ್ಸ್ ಅಂದರೆ ಇಲ್ಲಿ ಸೇಮ್ 1.5 ಅವರ್ ಇರುತ್ತೆ. ಇನ್ ಜನರಲ್ ಅವೇರ್ನೆಸ್ಸು 50 ಕ್ವಶನು, ಮ್ಯಾಥಮೆಟಿಕ್ಸ್ 35 ಕ್ವಶನು, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 35 ಕ್ವಶನ್, ಟೋಟಲಾಗಿ 120 ಕ್ವಶನ್ ಇರುತ್ತೆ, 120 ಮಾರ್ಕ್ಸ್ ಇರುತ್ತೆ. ಓಕೆನಾ. ಸೇಮ್ ಇದು ಕೂಡ PWBD ಅವರಿಗೆ 120 ಮಿನಿಟ್ಸ್ ಇರುತ್ತೆ, ಅವ್ರಿಗೆ ಅಂದರೆ ಅವರಿಗೆ 2 ಅವರ್ ಕಾಲಾವಕಾಶ ಇರುತ್ತೆ. ಸೇಮ್ ಇದರಲ್ಲೂ ಕೂಡ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಅಂದರೆ ನೀವೇನಾದ್ರು ತಪ್ಪು ಮಾಡಿದರೆ ಅದರಲ್ಲೂ ಕೂಡ ನಿಮ್ಮದು ರೈಟ್ ಆಗಿರೋ ಆನ್ಸರ್ ನಿಮ್ಮದು ನೆಗೆಟಿವ್ ಕಳೀತಾ ಹೋಗ್ತಾರೆ. ಅಂದರೆ 3/1 ಅಷ್ಟು ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಓಕೆ ನೋಡಿ, ಇದು ವೆಬ್ಸೈಟು www.rdso.indianrailways.government.in ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಹಾಗೂ ಈ ಒಂದು ರಿಕ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ಕೂಡ ನಿಮಗೆ ಈ ಒಂದು ವೆಬ್ಸೈಟಲ್ಲೇ ಸಿಗುತ್ತೆ. ಓಕೆ, ಬೇರೆ ಬೇರೆ ವೆಬ್ಸೈಟ್ಗಳೆಲ್ಲ ನೀವು ಓಪನ್ ಮಾಡೋಕ್ಕೆ ಹೋಗಬೇಡಿ, ಯಾವ್ಯಾವ ಅಪ್ಲಿಕೇಶನ್ ಡೌನ್ಲೋಡ್ ಆಗಿಬಿಡ್ತವೆ. ಇದು ರೈಲ್ವೆ ಡಿಪಾರ್ಟ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಓಕೆ ನೋಡಿ, ನೆಕ್ಸ್ಟು ಯಾವುದು ಟೈಪಿಂಗ್ ಟೆಸ್ಟ್ ಕೂಡ ಕೇಳಿದ್ದಾರೆ. ಅಂದರೆ ಎಲ್ಲದಕ್ಕೂ ಕೇಳಿಲ್ಲ, ಕೆಲವೊಂದಕ್ಕೆ ಮಾತ್ರ ನೀವು ಯಾವ್ಯಾವ್ದಕ್ಕೆ ಅಪ್ಲಿಕೇಶನ್ ಹಾಕಿರ್ತೀರೋ ಅದಕ್ಕೆ ಕೆಲವೊಂದಕ್ಕೆ ಮಾತ್ರ ಟೈಪಿಂಗ್ ಟೆಸ್ಟ್ ಕೇಳಿದ್ದಾರೆ. ನೋಡಿ ಯಾವ್ಯಾವ್ದು ಕೇಳಿದ್ದಾರೆ ಅಂತಂದರೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಇದಕ್ಕೆ ಟೈಪಿಂಗ್ ಟೆಸ್ಟ್ ಕೇಳಿದ್ದಾರೆ. ಮತ್ತು ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ಗೂ ಕೂಡ ಟೈಪಿಂಗ್ ಟೆಸ್ಟ್ ಕೇಳಿದ್ದಾರೆ. ಮತ್ತು ಸ್ಟೇಷನ್ ಮಾಸ್ಟರ್ಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆದಂಥ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಕೇಳಿದ್ದಾರೆ ಫ್ರೆಂಡ್ಸ್. ಓಕೆ, ಈ 3ಕ್ಕೆ ಮಾತ್ರ ಟೆಸ್ಟ್ ಕೇಳಿದ್ದಾರೆ. ಇನ್ನು ಗೂಡ್ಸ್ ಟ್ರೈನ್ ಮ್ಯಾನೇಜರ್ಗೂ ಇಲ್ಲ, ಹಾಗೂ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟರ್ಗೂ ಕೂಡ ಟೆಸ್ಟ್ ಕೇಳಿಲ್ಲ ಫ್ರೆಂಡ್ಸ್. ಓಕೆನಾ, ಇದಿಷ್ಟು ತಿಳ್ಕೊಳ್ಳಿ. ಮತ್ತು ಇಲ್ಲಿ ಮೇನ್ ಇನ್ನೊಂದು ಏನು ಇಂಪಾರ್ಟೆಂಟ್ ಇರುತ್ತೆ ಅಂತಂದರೆ ಓಕೆ ಲ್ಯಾಂಗ್ವೇಜು ನೋಡಿ. ಮೊದಲು ಇದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅಂತಂದರೆ ಇಂಗ್ಲೀಷು ಮತ್ತು ಹಿಂದಿಲೇ ಇರ್ತಾಯಿತ್ತು. ಸೊ ಇವಾಗ ಕೆಲವು ಲ್ಯಾಂಗ್ವೇಜ್ಗಳಿಗೂ ಕೂಡ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ ನೋಡಿ. ಅಸ್ಸಾಮಿ, ಬೆಂಗಾಳಿ, ಗುಜರಾತಿ, ಹಿಂದಿ, ಕನ್ನಡ, ಕೊಂಕಣಿ, ಮಲಯಾಳಂ, ಮಣಿಪುರಿ, ಮಾರ್ತಿ, ಒಡಿಯಾ ಮತ್ತು ಪಂಜಾಬಿ, ತಮಿಳು, ತೆಲುಗು, ಉರ್ದು ಇಷ್ಟು ಭಾಷೆಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ ನೋಡಿ. ಕನ್ನಡದಲ್ಲೂ ಕೂಡ ಎಕ್ಸಾಮ್ ಇದೆ. ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ನಿಮಗೆ. ಸೊ ಎಲ್ಲರೂ ಕೂಡ ಎಕ್ಸಾಮ್ ಬರೀರಿ, ಕನ್ನಡದಲ್ಲಿ ಎಕ್ಸಾಮ್ ಇರೋದ್ರಿಂದ ಆರಾಮ್ಸೆ ಬರಿಬೋದು. ಬಟ್ ನೀವು ಇಲ್ಲಿ ಲ್ಯಾಂಗ್ವೇಜ್ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕಬೇಕಾದ್ರೂ ಕೂಡ ಲ್ಯಾಂಗ್ವೇಜ್ ಕೇಳುತ್ತೆ, ನೀವು ಅಲ್ಲಿ ಕನ್ನಡ ಅಂತಲೇ ಕೊಡಿರಿ. ಓಕೆನಾ. ಇದಿಷ್ಟು ಇಂಡಿಯಾ ರೈಲ್ವೆ ರಿಕ್ವೈರ್ಮೆಂಟ್ಗೆ ಸಂಬಂಧಿಸಿದಂಥ ಮಾಹಿತಿಯಾಗಿರುತ್ತೆ ಫ್ರೆಂಡ್ಸ್. ಹೀಗೆ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.